ಚಿಂತಕ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಸರ್ಕಾರ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದೆ ಅನ್ನೋ ಆರೋಪವನ್ನ ಕಳೆದ 1.5 ತಿಂಗಳಿಂದ ಹಿಂದೂ ರೈಟ್ ವಿಂಗ್ ಏನಿದೆ ಅವ್ರು ಮಾಡ್ಕೊಂಡು ಬರ್ತಾನೆ ಇದ್ರು. ಈಗ ಇವರ ಉಪನ್ಯಾಸ ಕಾರ್ಯಕ್ರಮಕ್ಕೆ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಜನೆಯಂತೆ ಕಾರ್ಯಕ್ರಮವನ್ನು ನಡೆಸ್ತೀವಿ ಅಂತ ಆಯೋಜಕರು ಹೇಳ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಆಯೋಜಕ ನಿರಂಜನ್ ಶೆಟ್ಟಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು, ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ವಿಚಾರವಾಗಿ ಉಪನ್ಯಾಸವನ್ನು ಅವ್ರು ಮಾಡಬೇಕಾಗಿತ್ತು. ಕುಂದಾಪುರದಲ್ಲಿ 3 ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬಟ್ ಭಾಷಣ ಮಾಡದಂತೆ ಕೋರಿ NSUI ಕಾಂಗ್ರೆಸ್ನ ಯೂತ್ ವಿಂಗ್ ಇದು ಅವರು ಮನವಿಯನ್ನು ಮಾಡಿದ್ರು. ಉಡುಪಿ SP ಗೆ ಮನವಿಯನ್ನು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಕೊಂಡಿದ್ರು. ನಮಗೆ ವಾಕ್ ಸ್ವಾತಂತ್ರ್ಯವೇ ಇಲ್ಲದಂತಾಗಿದೆ ಅಂತ ಈ ಕಡೆ ಇದನ್ನು ಕೇಳ್ತಾ ಇದ್ದ ಹಾಗೇನೆ ಆಯೋಜಕರು ಸಿಡಿದಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕಾರ್ಯಕ್ರಮವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಕಾರ್ಯಕ್ರಮದ ಆಯೋಜಕರು ಕೂಡ ಈಗ ಜಿದ್ದಿಗೆ ಬಿದ್ದವರಂತೆ ವರ್ತಿಸ್ತಾ ಇದ್ದಾರೆ. ಮಾಡುವ ಶತಸಿದ್ಧ ಅಂತ ನಾವು ತೀರ್ಮಾನ ಮಾಡಿ ಆಗಿದೆ. ನಾಳೆಯಿಂದ 3 ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ, ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ, ಈ ವಿಚಾರದ ಬಗ್ಗೆ 3 ದಿನಗಳ ಕಾಲ ಚಕ್ರವರ್ತಿ ಸೂಲಿಬೆಲೆ ಉಪನ್ಯಾಸ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಈವಾಗಲೇ ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ. ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು, ಅವರನ್ನು ಕುಂದಾಪುರಕ್ಕೆ ಬರುವಂತೆ ತಡಿಬೇಕು, ಅವ್ರಿಗೆ ಭಾಷಣ ಮಾಡಲಿಕ್ಕೆ ಬಿಡಬಾರ್ದು ಅನ್ನೋ ಒಂದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಅವರಿಗೆ ಅಖಂಡ ಭಾರತದ ವಿಚಾರವನ್ನು ಮಾತಾಡುವಾಗ ಕಾಶ್ಮೀರದ ವಿಚಾರವು ಇವರ ಕಾಲದಲ್ಲಿ, ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ಥರ ಶಾಶ್ವತವಾಗಿ ಅದರ ಸಮಸ್ಯೆ ಉಳೀತು, ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನುವ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನು. ಕಳೆದ ಬಾರಿಯೂ ಚಕ್ರವರ್ತಿಯವರ ಇಂಥದ್ದೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ NSUI ಕಡೆಯವರು ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು, ಅವರನ್ನು ತಡಿಬೇಕಂತ ಪ್ರಯತ್ನ ಪಟ್ಟಿದ್ದರು. ಇವರು ನಿರಂತರವಾಗಿ ತಡೆಯಲು ಪ್ರಯತ್ನ ಪಡ್ತಿರೋದು ನೋಡಿದರೆ ಬಹುಶಃ ಕಾಂಗ್ರೆಸ್ಸಿನ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಹೆದರಿಕೆಯಿಂದಲೇ ಇವರು ಈ ಥರ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಮತ್ತು ಪೊಲೀಸ್ ಇಲಾಖೆಯಿಂದ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ವಿಚಾರವಾಗಿ ಬೇರೆ ವಿಚಾರವನ್ನು ಮಾತಾಡಬಾರದು, ಉಪನ್ಯಾಸ ನೀಡುವಾಗ ಅನ್ಯ ಧರ್ಮದ ಬಗ್ಗೆ ನೋವಾಗುವ ರೀತಿಯಲ್ಲಿ ಅಥವಾ ಧಕ್ಕೆ ಉಂಟಾಗುವ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡದಂತೆ ಎಚ್ಚರಿಕೆ ವಹಿಸಬೇಕಂತ ಹೇಳಿದ್ದಾರೆ. ಮತ್ತು ಉಪನ್ಯಾಸ ನೀಡುವಾಗ ನೀವು ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿಯಲ್ಲೇ ಮಾತ್ರ ಉಪನ್ಯಾಸ ನೀಡುವುದು ಹೊರತು ಬೇರೆ ರಾಜಕೀಯ ಅಥವಾ ರಾಜಕೀಯ ನಾಯಕರ ತೇಜೋವಧೆ ಮಾಡದಂತೆ. ಓಕೆ, ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಗಡೀಪಾರು ಮಾಡಬೇಕು ಹಾಗೂ ಹೀಗೂ ಅಂತೆಲ್ಲ ಇತ್ತು, ಮುಂದುವರೆದ ಭಾಗ ಅನಿಸುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರೇ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅರವಿಂದ್. ಈಗೇನು ಈ ಗಡೀಪಾರಿನ ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ, ಅದರ ಮುಂದುವರಿದ ಭಾಗನ ಇದು ಅಂತ ನನಗೂ ಹಾಗೆ ಅನ್ಸುತ್ತೆ. ಇವ್ರದ್ದು ನೋಡಿದ್ರೆ ಒಂದು ಅಘೋಷಿತವಾಗಿ ನನ್ನನ್ನ ಅಂದ್ರೆ ಅಧಿಕೃತವಾಗಿ ಆದೇಶ ಕೊಡದೆ ಗಡೀಪಾರು ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡ್ಬೋದಾ ಅಂತ ಅವ್ರು ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. NSUನವ್ರು ಹೋಗಿ ಕೇಳ್ಕೊಂಡಿದ್ದಾರೆ ಚಕ್ರವರ್ತಿ ಅವರನ್ನ ಬರ್ಲಿಕ್ಕೆ ಬಿಡಬಾರ್ದು, ಅವ್ರ ಮೇಲೆ ಇಷ್ಟೆಲ್ಲಾ ಕೇಸುಗಳಿವೆ ಅಂತ. ಬಹುಶಃ ಅದರ ಪೂರ್ವಭಾವಿಯಾಗಿ ಅವ್ರ ಕೇಸುಗಳನ್ನು ಕೇಳಿದ್ರು. ಹಾಗೆ ಕೇಳಿದ ತಕ್ಷಣ ಪೊಲೀಸರು ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಅರವಿಂದ್, ಆ ನೋಟಿಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನನ್ಗೆ ಅನೇಕ ಬಾರಿ ಪೊಲೀಸರು ಕೊಡ್ತಾರೆ ಹೋದ ತಕ್ಷಣ, ಆದಷ್ಟು ಕೋಮು ದ್ವೇಷವನ್ನ ಉಂಟು ಮಾಡುವಂತ ಭಾಷಣಗಳನ್ನ ಮಾಡಬೇಡಿ ಅಂತೆಲ್ಲ ಸಹಜವಾಗಿ ಎಲ್ರಿಗೂ ಆ ತರದೊಂದು ಕೊಡ್ತಾರೆ. ನಾನು ಅದನ್ನ ನೋಡ್ತೀನಿ ಪ್ರತಿ ಸಲ. ಬಟ್ ಈ ಸಲ ಮಾತ್ರ ನಾನು ಕೊಟ್ಟಿರುವಂತ ನೋಟಿಸ್ ನಲ್ಲಿ ಏನ್ ಹಾಕಿದ್ದಾರೆ ಅಂತಂದ್ರೆ, ಈ ಟಾಪಿಕ್ ಅನ್ನು ಬಿಟ್ಟು ಬೇರೆ ನೀವು ಮಾತನಾಡಬಾರ್ದು, ರಾಜಕೀಯ ವಿಚಾರಗಳನ್ನ ಮಾತನಾಡಬಾರ್ದು, ರಾಜಕೀಯ ನಾಯಕರ ತೇಜೋವಧೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ರಾಜಕೀಯದ ವಿಚಾರ ಮಾತನಾಡಬಾರ್ದು ಅಂತ ಹೇಗೆ ಹೇಳ್ತಾರೆ. ರಾಜಕೀಯ ಅಂತಂದ್ರೆ ಅವ್ರ ದೃಷ್ಟಿಯಲ್ಲಿ ಏನು? ಮತ್ತು ನನ್ನ ಟಾಪಿಕ್ ಇರೋದೇ ಅಖಂಡ ಭಾರತ ನಾವು ನಿರ್ಮಾಣ ಮಾಡಬೇಕು ಅಂತ. ಸಹಜವಾಗಿ ಅನೇಕ ವರ್ಷಗಳಿಂದ ಇದ್ರ ಕುರಿತಂತೆ ನಾವು ಚರ್ಚೆ ಮಾಡ್ತೀವಿ. ಸೊ ಹಾಗಿರುವಾಗ ಅಖಂಡ ಭಾರತ ಅಂತಂದಾಗ ಅದರಲ್ಲಿ ಭಾರತ ತುಂಡರಿಸಿದ ರಾಜಕೀಯ ಬರೋದಿಲ್ವಾ, ಅಥವಾ ಈಗಿನ ರಾಜಕೀಯದ ವಿಚಾರವಾಗಿ ಚರ್ಚೆ ಆಗೋದಿಲ್ವಾ, ಅಥವಾ ಆಗ್ಬಾರ್ದು ಅಂತಂದ್ರೆ ಪೊಲೀಸರ ಉದ್ದೇಶ ಏನು? ನನಗೆ ಒಟ್ಟಾರೆ ಇವರ ಆಲೋಚನೆ ಏನು, ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಪೊಲೀಸರು ಕರೆದು ನಮ್ಮ ಕಾರ್ಯಕರ್ತರನ್ನ ಸುಮಾರು ಒಂದು 1/2-3 ಗಂಟೆಗಳ ಕಾಲ ಕೂರಿಸ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ, ನೀವ್ ಹೀಗೆಲ್ಲ ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಅವ್ರಿಗೆ ಹೆದರಿಸಿ, ಮತ್ತೆ ಇನ್ನೊಂದು ಆಶ್ಚರ್ಯದ ಸಂಗತಿ ಅವ್ರಿಗೆ ಮಾತನಾಡುವಾಗ ಹೇಳಿದ್ದಾರೆ, ಮಂಗಳೂರಲ್ಲಿ ಆಗಿರುವಂತ ಘಟನೆ ಗೊತ್ತಿದೆಯಲ್ಲ, ಇಲ್ಲೂ ಅದೇ ತರ ಘಟನೆ ಆಗ್ಬೇಕು ಅಂತಂದ್ರೆ ಪೊಲೀಸರು ತಾವು ಹೆದರಿಸಿದ್ದಾರೋ ಅಥವಾ ನಮ್ಗಳನ್ನ ಹೆದರಿಸ್ತಾ ಇದ್ದಾರೋ? ನಂಗೆ ಒಟ್ಟಾರೆ ವಿಚಿತ್ರ ಅನ್ನಿಸ್ತು ಅವರ ನಡೆ.
ಬಹುಶಃ ನೀವ್ ಹೇಳಿದಂತೆ ಅದರ ಮುಂದುವರಿದ ಭಾಗ ಅಂತ ಅನ್ಸುತ್ತೆ ಇದು. ಚಕ್ರವರ್ತಿ ಸೂಲಿಬೆಲೆ ಅವರು, ಈ ಕಾರ್ಯಕ್ರಮ ನಡೆಯುತ್ತಾ, ಏನ್ ಅಂತಿದಾರೆ ಆಯೋಜಕರು, ನಿಮ್ದೇನ್ ಪ್ಲಾನು, ಯಾವಾಗ ಹೋಗ್ಬೇಕಂತ ಇದ್ದೀರಾ? ಆಮೇಲೆ ಕಾರ್ಯಕ್ರಮ ನಡೆಯುತ್ತೆ. ನಾನು ಕುಂದಾಪುರಕ್ಕೆ ಬಂದಾಯ್ತು ಆಲ್ರೆಡಿ. ಅವರು ಕಾರ್ಯಕರ್ತರು ಯಾವುದೇ ರೀತಿಯ, ಏಕೆಂದ್ರೆ ಕಳೆದ ಬಾರಿ ನಾವು ಇದೇ ತರ ಕಾರ್ಯಕ್ರಮ ಮಾಡುವಾಗ ಆದ್ರೂ ಕೂಡ ಪೊಲೀಸರು ಇನ್ನೊಂದ್ ತರ ಹೇಳಿದ್ರು. NSU ಏನವರು ಹೋಗಿ ಕೊಟ್ಟಾಗ ಆ ಬಾರಿ ಪೊಲೀಸರು ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಯಾವುದೇ ರೀತಿಯ ಕಿರಿಕಿರಿ ಮಾಡಿರ್ಲಿಲ್ಲ. ಆದ್ರೆ ಈ ಸಲ ಮಾತ್ರ ಅವ್ರು ಸ್ವಲ್ಪ ಈ ತರ ಮಾತನಾಡ್ತಾ ಇರೋದು ನೋಡಿದ್ರೆ, DSP ಕೂತಿದ್ದಾರೆ, SI ಕೂತಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಕೂತಿದ್ದಾರೆ, ಎಲ್ಲರೂ ಕೂತ್ಕೊಂಡು ನಮ್ದೊಂದು 2-3 ಕಾರ್ಯಕರ್ತರ ಜೊತೆ ಮಾತಾಡ್ತಾ ಇರೋದು ನೋಡಿದ್ರೆ ಒಂದು ಭಯ ಹುಟ್ಟಿಸುವಂತ ಒಂದು ವಾತಾವರಣ. ಪೊಲೀಸರು ಆಕ್ಚುಲಿ ಈ ತರದ ಚಿಂತನೆಗಳು, ಈ ತರದ ವಿಚಾರಗಳಿರುವಾಗ ನೀವು ಸಪೋರ್ಟಿಗೆ ನಿಂತ್ಕೋಬೇಕು, ಅಥವಾ ನೀವು ಸಪೋರ್ಟ್ ಮಾಡದೆ ಹೋದ್ರು ನೀವು ರಕ್ಷಣೆಗೆ ನಿಲ್ಬೇಕು. ಆದ್ರೆ ನೀವೇ ಹೆದರಿಸುವಂತ ಸ್ಥಿತಿ ಬಂದಿರೋದು ಬಹಳ ಸಂಕಟ. ಅಲ್ಲ, ಈಗ ಅಂದ್ರೆ ಈಗ ಕಾರ್ಯಕ್ರಮದ ಆಯೋಜಕರೇ ಮುಂದುವರಿದು ಆ NSU ಅವರು ಮನವಿ ಕೊಡೋದಕ್ಕಿಂತ ಮೊದಲು ಈ ತರ ಕಾರ್ಯಕ್ರಮ ಆಯೋಜನೆ ಹಮ್ಮಿಕೊಂಡಿದೀವಿ, ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳ್ಕೋಬಹುದಲ್ವಾ? ಆಕ್ಚುಲಿ ಇದನ್ನ ಮಾಡಿದ್ದಾರೆ. ಪ್ರತಿ ಬಾರಿ ನಮ್ ಕಾರ್ಯಕ್ರಮ ಮಾಡುವಾಗ ಒಂದು ಇನ್ಫಾರ್ಮೇಶನ್ ಪೊಲೀಸರಿಗೆ ಹೋಗುತ್ತೆ, ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ. ಪ್ರೊಟೆಕ್ಷನ್ ಕೊಡಿ ಅಂತ ಕೇಳೋದೇನು ಇರೋದಿಲ್ಲ, ಆದ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಮೆಸೇಜ್ ಹೋಗುತ್ತೆ. ಮೆಸೇಜ್ ಹೋದ ಅಷ್ಟು ದಿನ ಅವ್ರದ್ದೇನು ಪ್ರಾಬ್ಲಮ್ ಇರ್ಲಿಲ್ಲ. ಪ್ರತಿ ಬಾರಿ ಕರೆದು ಹೇಳೋದೆಲ್ಲ ಮಾಡೋರು ಅವರು. ಆದ್ರೆ ಈಗ NSU ಏನವ್ರು ಯಾವ ಹೋಗ್ ಬಂದ ನಂತರ ಅವರೆಲ್ಲ ಮೀಟಿಂಗ್ ಮಾಡ್ಕೊಂಡಿದ್ದಾರೆ, NSU ಅವ್ರು ಕೇಳ್ಕೊಂಡಿದ್ದಾರೆ. ಸಹಜವಾಗಿ NSU ಅಂದ್ರೆ ಆಳುವ ಪಕ್ಷದ ಪರವಾಗಿರುವಂತ ಜನ ಆಗಿರೋದ್ರಿಂದ ಅವ್ರು ಯಾವ ತರ ಮನವಿ ಕೊಟ್ಟಿದ್ದಾರೆ ಅಂದ್ರೆ ಚಕ್ರವರ್ತಿ ಅವ್ರನ್ನ ಕುಂದಾಪುರಕ್ಕೆ ಬರ್ಲಿಕ್ಕೆ ಬಿಡಬಾರ್ದು, ಅವ್ರಿಗೆ ಮಾತಾಡ್ಲಿಕ್ಕೆ ಬಿಡಬಾರ್ದು, ಅವ್ರು ಮಾತನಾಡಿದ್ರೆ ಈ ತರದ ವಿಚಾರಗಳನ್ನ ಮಾತನಾಡ್ತಾರೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ಗಳಿವೆ, ಈ ತರದೆಲ್ಲ ಕೊಟ್ಟ ನಂತರ ಈ ಪೊಲೀಸರಿಗೆ ಸ್ವಲ್ಪ ಪ್ರೆಷರ್ ಮೇಲಿಂದ ಬಂದಿರಬಹುದು ಅಂತ ಅನ್ಸುತ್ತೆ. ಹೇಗಾದ್ರೂ ಮಾಡಿ ತಡೀರಿ ಅಂತ ಅದಕ್ಕೆ ಅವ್ರು ಕರೆದು ಮಾತನಾಡೋ ಪ್ರಯತ್ನ ಮಾಡಿದ್ದಾರೆ. ಬಟ್ ದಟ್ ವಾಸ್ ಟೂ ಲೇಟ್. ಬಹುಶಃ 1 ತಿಂಗಳು ಮುಂಚೆನೆ ಅವ್ರು ಈ ಪ್ರಯಾಸ ಮಾಡಿದಿದ್ರೆ ಕಾರ್ಯಕರ್ತರು ಸ್ವಲ್ಪ ಸೈಲೆಂಟ್ ಆದ್ರೂ ಆಗ್ತಿದ್ರೇನೋ. ಬಟ್ ಅಷ್ಟೊತ್ತಿಗೆ ಪ್ರಚಾರ ಆಗಿದೆ, ಸಮಾಜವು ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಸೂಚಿಸಿದೆ. ಹೀಗಾಗಿ ಈಗ ಹಿಂದೆ ಸರಿಯುವಂತ ಪ್ರಶ್ನೆಯೇ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಚಕ್ರವರ್ತಿ ಸೂಲಿಬೆಲೆ ಅವರೇ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಕೆಲವೊಂದು ಸಂದರ್ಭಗಳಲ್ಲಿ ವಾಕ್ ಸ್ವಾತಂತ್ರ್ಯ ಅಂತಾರೆ, ಕೆಲವೊಂದು ಸಂದರ್ಭಗಳಲ್ಲಿ ಮಾತು ಮತೀಯ ಕಲಹಕ್ಕೆ ಕಾರಣವಾಗುತ್ತೆ ಅಂತಾರೆ. ಬಟ್ ಈ ಪೊಲೀಸರು ಈ ಸ್ಕೂಲ್ ಟೀಚರ್ಸ್ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಈ ಸ್ಕೂಲಲ್ಲೆಲ್ಲ ಕ್ಲಾಸ್ ಬುಕ್ ಅನ್ನು ತಗೊಂಡ್ ಬನ್ನಿ, ನಾವು ಚೆಕ್ ಮಾಡ್ತೀವಿ, ಆಮೇಲೆ ನೀವು ಇದನ್ನ ಓದ್ಕೊಳ್ಳಿ ಅನ್ನೋ ರೀತಿನಲ್ಲಿ ಉಪನ್ಯಾಸಕ್ಕೂ ಕೂಡ ನೀವು ಒಂದು ಬೌಂಡ್ರಿ ಹಾಕ್ತೀರಾ. ಚಕ್ರವರ್ತಿ ಸೂಲಿಬೆಲೆ ಅವರು ಈಗ ಒಂದು ಸ್ವಲ್ಪ, ಯಾಕೆಂದ್ರೆ ಟಾಪಿಕ್ ಹಂಗಿದೆ, ರಾಜಕೀಯ ಮಾತಾಡಬಾರ್ದು ಅಂತಂದ್ರೆ ಹೆಂಗೆ ಸಾಧ್ಯ ಅಂತ ಅವ್ರ ಪ್ರಶ್ನೆ. ನೋಡೋಣ ಕಾರ್ಯಕ್ರಮದ ಆಯೋಜಕರು ಯಾವ ರೀತಿ ಇದನ್ನ ಮ್ಯಾನೇಜ್ ಮಾಡ್ತಾರೆ ಅಂತ.